ಭಾರಿ ಚರ್ಚೆಗೆ ಕಾರಣವಾದ ಕುರುಕ್ಷೇತ್ರ ಸಿನಿಮಾ ತಂಡದಿಂದ ಮತ್ತೊಂದು ಹೊಸ ನ್ಯೂಸ್ ಹೊರಬಿದ್ದಿದೆ. ಈ ಮೊದಲು ಕುರುಕ್ಷೇತ್ರ ಸಿನಿಮಾದಲ್ಲಿ ಯಾರೆಲ್ಲ ನಟಿಸ್ತಾರೆ ಎಂಬ ಗುಸುಗುಸು ಸ್ಟಾರ್ಟ್ ಆಗಿದ್ರೆ, ಈಗ ದರ್ಶನ್ ಅವರು ಮುಖ್ಯ ಪಾತ್ರಧಾರಿ ದುರ್ಯೋಧನನಾಗಿ ಕಾಣಿಸಿಕೊಳ್ತಿದ್ದಾರೆ ಎಂದು ಕುರುಕ್ಷೇತ್ರದ ನಿರ್ಮಾಪಕ ಮುನಿರತ್ನ ಅವರು ಹೇಳಿದ್ದಾರೆ. ಇನ್ನು ಕುರುಕ್ಷೇತ್ರ ಸಿನಿಮಾ ದರ್ಶನ್ ಅವರ 50ನೇ ಸಿನಿಮಾವಾಗಲಿದೆ ಅನ್ನೋ ಮಾತು ಕೇಳಿ ಬಂದಿತ್ತು. ಇದೆಲ್ಲದರ ನಡುವೆ ಐತಿಹಾಸಿಕ ಕುರುಕ್ಷೇತ್ರ ಸಿನಿಮಾ ಸೆಟ್ ಏರಲು ಜುಲೈ 23ಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ ಎಂದು ನಿರ್ಮಾಪಕರು ಹೇಳಿದ್ದಾರೆ. ಅಂತೂ ಎಲ್ಲಾ ನಟರನ್ನ ಒಟ್ಟಿಗೆ ಕಣ್ತುಂಬಿಕೊಳ್ಳಲು ಮುಂದಿನ ವರ್ಷ ಫೆಬ್ರವರಿ ತನಕ ಕಾಯಬೇಕಾಗಿದೆ ಎಂದು ಮುನಿರತ್ನ ಹೇಳುತ್ತಾರೆ. ಇದರ ಜೊತೆಗೆ ಬಾಲಿವುಡ್ ನಲ್ಲಿ ಅದ್ಧೂರಿ ಸಿನಿಮಾ ಒಂದು ಸೆಟ್ ಇರುತ್ತಿದೆ. ಆ ಸುದ್ದಿ ಕೇಳಿದ್ರೆ ಸಿನಿ ಪ್ರೇಕ್ಷಕರು ಫುಲ್ ಥ್ರಿಲ್ ಆಗೋದ್ರಲ್ಲಿ ಅನುಮಾನವಿಲ್ಲ. ಆ ವಿಷಯ ಏನಪ್ಪಾ ಅಂದ್ರೆ, ಬಾಲಿವುಡ್ ನಲ್ಲಿ ಮಹಾಭಾರತ ಎನ್ನುವ ಸಿನಿಮಾ ತಯಾರಾಗುತ್ತಿದ್ದು ಬರೋಬ್ಬರಿ 1,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿದೆ. ಇನ್ನು ಈ ಸಿನಿಮಾವನ್ನ ಕನ್ನಡದ ನಿರ್ಮಾಪಕ ಉದ್ಯಮಿ BR ಶೆಟ್ಟಿ ನಿರ್ಮಿಸುತ್ತಿದ್ದಾರೆ. ಅಂತೂ ಕುರುಕ್ಷೇತ್ರ ಮತ್ತು ಮಹಾಭಾರತ ಅನ್ನೋ 2 ಸಿನಿಮಾಗಳು ಅಭಿಮಾನಿಗಳ ನಿರೀಕ್ಷೆಯನ್ನ ಜಾಸ್ತಿ ಮಾಡಿದೆ. ಹೆಚ್ಚಿನ ಸಿನಿಮಾ ಮಾಹಿತಿಗಳಿಗಾಗಿ ಸಿನಿ ಸರ್ಕಲ್ ನ ಸಬ್ಸ್ಕ್ರೈಬ್ ಮಾಡಿ.